ರಕ್ತದಂತೆ ಕೆಂಪು. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 20ನೇ ವಚನ. ಅದನ್ನು ಪಟ್ಟಣದ ಹೊರಗೆ ಆ ತೊಟ್ಟಿಯಲ್ಲಿ ತುಳಿದರು. ಆ ತೊಟ್ಟಿ ಒಳಗಿಂದ ರಕ್ತವು ಹೊರಟು ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು ಎಂಬುದಾಗಿ ತಿಳಿಸುತ್ತದೆ. ಪ್ರಪಂಚದಲ್ಲಿ 10,000ಕ್ಕೂ ಹೆಚ್ಚು ವಿಧವಾದಂಥ ದ್ರಾಕ್ಷಿಗಳಿವೆ. ಅವುಗಳಲ್ಲಿ ಅತ್ಯಂತ ಸಾಮಾನ್ಯವಾದ ಈ ಕೆಂಪು ದ್ರಾಕ್ಷಿಯು ಅದರ ರಸವು ಹಿಂದಿನ ವಾಕ್ಯಕ್ಕೆ ಸೂಕ್ತವಾದಂಥ ಚಿತ್ರಣವನ್ನು ನೀಡುವುದರ ಮೂಲಕ ದುಷ್ಟರಿಗೆ ದೇವರು ನೀಡುವ ನ್ಯಾಯ ತೀರ್ಪನ್ನು ತಿಳಿಸುವಂಥದ್ದಾಗಿದೆ. ಹೀಗೆ ಸತ್ಯವೇದದಲ್ಲಿ ದ್ರಾಕ್ಷ ಬೆಳೆಯ ವಿಷಯವಾಗಿ ಅನೇಕ ಸಾರಿ ಉಪಯೋಗಿಸಲಾಗಿದ್ದು, ಇದರಲ್ಲಿ ಒಳ್ಳೆ ದ್ರಾಕ್ಷಿ ಹಣ್ಣು ನೀತಿವಂತರನ್ನು, ಕೆಟ್ಟ ದ್ರಾಕ್ಷ ಫಲವು ಅನೀತಿವಂತರನ್ನು ಸೂಚಿಸುವಾಗಿ ಚಿತ್ರಿಸಲಾಗಿದೆ. ಯಾಕೆಂದರೆ ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಯೆರೂಸಲೇಮ್ ಪಟ್ಟಣದಿಂದ ಹೊರಗೆ ಗೋಲ್ಗತದಲ್ಲಿ ಸಿಲುಬೆಗೆ ಹಾಕಲಾಯಿತು. ಹೀಗೆ ಕ್ರಿಸ್ತನಿಗೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಈ ಸುವಾರ್ತೆಯ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಕ್ರಿಸ್ತನು ಇಲ್ಲದಿದ್ದರೆ ನಾವು ಪಾಪಿಗಳಾಗಿ ನಗರದಿಂದ ಹೊರಗೆ ನಮ್ಮನ್ನು ಹಾಕಿ ತುಳಿಯುವುದನ್ನು ಹೊರತುಪಡಿಸಿ ಬೇರೆ ಆಯ್ಕೆ ಇರುತ್ತಿರಲಿಲ್ಲ. ಅದೇ ರೀತಿಯಲ್ಲಿ ಇಂದಿನ ವಾಕ್ಯಕ್ಕೆ ಸಂಬಂಧಿಸಿದಂತೆ ಯೆರೆಮೀಯನ ಪ್ರವಾದನೆ ಗ್ರಂಥ 25ನೇ ಅಧ್ಯಾಯ 30ರಿಂದ 33 ತನಕ ಓದುವುದಾದರೆ ದುಷ್ಟರಿಗೆ ಸಂಭವಿಸುವ ಭಯಾನಕ ಶಿಕ್ಷೆಯ ಬಗ್ಗೆ ವಿವರಿಸುವವನಾಗಿದ್ದಾನೆ. ಮತ್ತೊಂದು ವಿಚಾರವೇನೆಂದರೆ, ಕುದುರೆಗಳ ಕಡಿವಾಣಗಳನ್ನು ಮುಟ್ಟುವಷ್ಟು ಆಳವಾಗಿ 200 ಮೈಲಿ ದೂರ ಹರಿಯಿತು ಎಂಬುದು ಇದು ಪ್ಯಾಲೆಸ್ಟೈನಿನ ಉದ್ದಕ್ಕೆ ಸಂಬಂಧಿಸಿದ ಸಾಧ್ಯತೆಯ ಉಲ್ಲೇಖವಾಗಿದ್ದು, ಅಂದರೆ ಭೂಮಿಯ ಮೇಲೆ ದುಷ್ಟರ ಸಂಪೂರ್ಣ ನಾಶದೊಂದಿಗೆ ನಿತ್ಯ ನಾಶನವನ್ನು ಸೂಚಿಸುವಂಥದ್ದಾಗಿದೆ. ಹೀಗೆ ದೇವರು ಯಾವುದನ್ನು ಮುಚ್ಚಿಡದೆ ಇಂತಹ ಭಯಾನಕ ಸತ್ಯವನ್ನು ತಿಳಿದುಕೊಳ್ಳಬೇಕೆಂಬುದಾಗಿ ಬಯಸುವವನಾಗಿದ್ದು, ನಾವು ಬರುವಂತಹ ನಿತ್ಯ ನಾಶನದಿಂದ ತಪ್ಪಿಸಿಕೊಂಡು ಜೀವಿಸುವಂತೆ ಎಚ್ಚರಿಕೆಯಿಂದ ಇದನ್ನು ಅರ್ಥ ಮಾಡಿಕೊಂಡು ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.